ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವ್ರೆ, ಎಲ್ರೂ ಆಚೆ ಪಟಾಕಿ ಹೊಡಿತಿದ್ದಾರೆ, ನೀವ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಾಯ್ತು? ಅಮ್ಮ ಮತ್ತೆ ತಂಗಿ ನೆನಪಾದ್ರು. ಇಷ್ಟು ವರ್ಷ ಅವರು ಬದುಕಿದ್ದಾರೆ ಅಂತ ಗೊತ್ತಿಲ್ಲದೆ ನನ್ನ ಹಳೆ ನೆನಪುಗಳಿಗೆಲ್ಲ ಬೇಲಿ ಹಾಕೊಂಡು ಎಲ್ಲಾನು ಮರೆತು ಎಲ್ಲರ ಜೊತೆ ನಾನು ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾ ಇದ್ದೆ. ಆದ್ರೆ ಈಗ ಅವ್ರು ಎಲ್ಲೋ ಒಂದ್ ಕಡೆ ಇದ್ದಾರೆ ಅಂತ ಗೊತ್ತಾದ್ಮೇಲೂ ಅವ್ರಿಲ್ದೆ ಹಬ್ಬ ಮಾಡೋದಕ್ಕೆ ನಂಗೆ ಯಾಕೋ ಮನ್ಸಾಗ್ತಾ ಇಲ್ಲ ಭೂಮಿಕಾ. ದೀಪಾವಳಿ ಅಂದ್ರೆ ನನ್ಗೀಗ್ಲೂ ಅಮ್ಮ ನೆನಪಾಗ್ತಾರೆ. ಅವ್ರು ಹಾಕ್ತಾ ಇದ್ದಿದ್ದ ರಂಗೋಲಿ, ಅವ್ರು ಹಚ್ತಾ ಇದ್ದಿದ್ದ ಮಣ್ಣಿನ ಹಣತೆ, ಅದರ ಬೆಳಕು ಎಲ್ಲಾನು ನನ್ನ ಕಣ್ಣಲ್ಲಿ ಉಳ್ಕೊಂಬಿಟ್ಟಿದೆ. ನಾನು, ಅಪ್ಪ, ಅಮ್ಮ, ನನ್ನ ತಂಗಿ, ಎಷ್ಟು ಚೆನ್ನಾಗಿತ್ತು ಆ ದಿನಗಳು. ಎಲ್ಲವೂ ನೆನಪಾಗ್ತಿದೆ. ನಾವು ಇಷ್ಟಪಡೋರು ನಮ್ಮಿಂದ ದೂರ ಇದ್ದು ನಾವು ಅನುಭವಿಸೋ ನರಕ ಇದೆಯಲ್ಲ, ಯಾರಿಗೂ ಬೇಡ ಭೂಮಿಕಾ. ನಾನು ಪಟಾಕಿ ಹೊಡಿತಾ ಇದ್ರೆ ನನ್ನ ತಂಗಿ ಸುರ್ಸುರು ಬತ್ತಿ ಹಿಡ್ಕೊಂಡು ಸೈಡಲ್ಲಿ ನಿಂತಿರೋಳು. ನಾನು ಹಚ್ಚಿದ ಪಟಾಕಿ ಡಮ್ ಅಂದ ಕೂಡಲೇ ಅವಳು ಬೆಚ್ಚಿ ಬಿದ್ದು ಕೈಯಲ್ಲಿದ್ದ ಸುರ್ಸುರು ಬತ್ತಿನ ಬಿಸಾಕಿ ಅಣ್ಣ ಅಂತ ಓಡ್ ಬಂದು ನನ್ನ ತಪ್ಕೊಳ್ಳೋಳು. ಅವಳಿಗೀಗಲೂ ಆ ಭಯ ಹಾಗೇ ಇದೆ ಅನ್ಸುತ್ತೆ. ಯಾಕೆಂದ್ರೆ ನಾನು ನೋಡಿದ ತಂಗಿ ಹಾಗೆ ಇದ್ಲಲ್ವಾ, ನನ್ನ ಕಲ್ಪನೆಯಲ್ಲಿ ಯಾವಾಗಲೂ ಹಾಗೆ ಇರ್ತಾಳೆ. ಈಗ ಅದೆಲ್ಲಿದ್ದಾರೋ, ಹೇಗಿದ್ದಾರೋ? ಸುಧಾ, ಅಲ್ಲೇ ಹಾಕಿದ್ಯಾ? ಬಾಮ್ಮ ಪಟಾಕಿ ಹೊಡಿ. ಇಲ್ಲ ಅಣ್ಣ, ನನ್ ಬರಲ್ಲ. ನನಗ್ ಪಟಾಕಿ ಅಂದ್ರೆ ಭಯ. ಅವಮಾನ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಗಾಯ ಮಾಡುತ್ತೆ. ಈಗ ಅವಳು ತೀವ್ರವಾಗಿ ಗಾಯಗೊಂಡಿದ್ದಾಳಲ್ಲ, ಗಾಯಗೊಂಡಿರೋ ಹೆಣ್ಣು ಹುಲಿತಾರ. ಅದು ತುಂಬಾ ಡೇಂಜರಸ್ ಸಿಸ್ಟರ್. ಅದು ನಮಗೂ ಅದೇ ತಾನೇ ಬೇಕಾಗಿರೋದಣ್ಣ. ಇವಳು ಉರ್ಕೊಂಡಷ್ಟು ಅವರಿಬ್ರ ಮಧ್ಯೆ ಬೆಂಕಿ ಹತ್ಕೊಂಡು ಉರಿಯತ್ತೆ. ಆ ಉರಿಲಿ ಅಕ್ಕ ತಂಗಿಯರ ಸೆಂಟಿಮೆಂಟ್ ಸುಟ್ಟು ಬೂದಿ ಆಗತ್ತೆ. ಆ ಬೂದಿಯನ್ನ ಗೊಬ್ಬರ ತರ ಬಳಸ್ಕೊಂಡು ನಮಗೆ ಬೇಕಾದ ಬೆಳೆಯನ್ನ ಬೆಳೆಸ್ಕೋಬೇಕು. ವಿಷದ ಬೆಳೆ ಅಲ್ವಾ ಸಿಸ್ಟರ್? ಅವಮಾನಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದು ಎಂಥವ್ರನ್ನ ಬೇಕಾದ್ರೂ ಬದಲಾಯಿಸ್ಬಿಡತ್ತೆ. ಕರೆಕ್ಟ್ ಸಿಸ್ಟರ್. 1000 ವರ್ಷ ಕರೆಂಟ್ ಹೊಡೆಯೋದು ಒಂದೇ, ಅವಮಾನ ಆಗೋದು ಒಂದೇ. ಅಂತ ಕೆಲಸ ಮಾಡ್ಬಿಡುತ್ತೆ ಅದು. ಭೂಮಿಕಾ ಅಪೇಕ್ಷೆಗೆ ಬೇಕು ಅಂತ ಹೊಡೆದ್ಲು ಅಥವಾ ಅಕಸ್ಮಾತ್ ಹೊಡೆದ್ಲು, ಅದು ಬೇರೆ ವಿಷಯ. ಏಟಿಗಿಂತ ಆಗಿರೋ ಅವಮಾನ ದೊಡ್ಡದು ಸಿಸ್ಟರ್. ಅವರಿಬ್ಬರ ಮಧ್ಯೆ ವಿರಸ ಶುರುವಾಗಿದೆ. ಆ ವಿರಸಕ್ಕೆ ನಾವು ಇನ್ನಷ್ಟು ಲಿಂಬೆ ರಸವನ್ನ ಹಿಂಡಿ ಮತ್ತಷ್ಟು ಹುಳಿ ಮಾಡಬೇಕು. ಹಾಲಿನಂತಿರೋ ಅವರ ಸಂಬಂಧವನ್ನ ಒಡೆದೋಗಿರೋ ಹಾಲಿನ ತರ ಮಾಡಿ ಹಾಲಾಹಲ ಮಾಡಬೇಕು. ಅದವರಿಬ್ಬರ ಮಧ್ಯೆ ಕೋಲಾಹಲಕ್ಕೆ ಕಾರಣ ಆಗಬೇಕು ಸಿಸ್ಟರ್. ಅದು ನಾನು ಮಾತ್ರ, ನೀನು ಹಾಲು ಕುಡಿ, ನಾನು ಆಲ್ಕೋಹಾಲ್ ಕುಡಿತೀನಿ. ಒಟ್ಟಿನಲ್ಲಿ ನಾವೀ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ಬೇಕಂದ್ರೆ, ನಮ್ಮ ರಾಜ್ಯಭಾರ ನಡಿಬೇಕಂದ್ರೆ ಆ ಭೂಮಿಕಾ ನಮ್ಮ ಮುಂದೆ ಉಸಿರು ಎತ್ತಬಾರ್ದು. ಹಾಗೆ ಮಾಡಬೇಕು. ಹಾಗೆ ನಾನು
ಅಪೇಕ್ಷೆ ಮೂಲಕ ಮಾಡ್ತೀವಿ. ಅಂದ್ರೆ ಗುಮ್ಮ ಗೂಳಿ ತರ ಆಗಿರೋ ಭೂಮಿಕಂಗೆ ಅಪೇಕ್ಷೆನೆ ಮೂಗುದಾರ ಅಂತನ್ನು. ಅಲ್ಲ, ಅವಳು ಪುಣ್ಯಕೋಟಿ ಅಂತ ಮನೆ ತುಂಬಿಸ್ಕೊಂಡ್ರೆ ಗುಮ್ಮ ಗೂಳಿ ಆಗ್ಬಿಟ್ಟಿದ್ದಾಳೆ. ಮುಂದೆ ಬಂದ್ರೆ ಹಾಳ್ತಾಳೆ, ಹಿಂದೆ ಬಂದ್ರೆ ಒದಿತಾಳೆ, ಹೆಂಗೋದ್ರು ಗುಮ್ತಾಳೆ. ಅದಕ್ಕೆ ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಎರಡೂ ಕೈಯನ್ನ ಎರಡೂ ಕಾಲನ್ನ ಕಟ್ಟಿ ನೇತ್ ಹಾಕ್ಬಿಡ್ಬೇಕು. ತೆಪ್ಪಕ್ ಬಿತ್ಕೊಳ್ಳೋ ತರ ಮಾಡಬೇಕು. ಮಾಡೋಣ. ಏನೇನು ಮಾಡಬೇಕೋ ಎಲ್ಲ ಇದೇ ಕುಚಿಲಿ ಇನ್ನೊಂದು ಬೇಕು ಹಾಕೋ ಬರ್ತೀನಿ. ಅಲ್ಲ ಸಿಸ್ಟರ್, ಅಕ್ಕ ತಂಗಿಯ ಸೆಂಟಿಮೆಂಟ್ ನೋಡಿ ನಾನು ಮೆಂಟಲ್ ಆಗ್ಬಿಟ್ಟಿದ್ದೀನಿ. ಕುಡ್ದು ವಿಷಯ ಎಲ್ಲ ಇಳಿದೋಗ್ಬಿಟ್ಟಿದೆ. ನಿನ್ನ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, A to Z ಪ್ಲಾನ್ ಎಲ್ಲ ಹೋಲ್ ಸೇಲ್ ಆಗಿ ಹೊಗೆ ಹಾಕ್ಸ್ಕೊಂಡ್ಬಿಡ್ತಲ್ಲ. ಹೆಂಗಾಯ್ತು ಗೊತ್ತಾ? ಇದು ಸೆಂಚುರಿ ಹೊಡಿತೀನಿ ಅಂತ ಹೋಗಿ ಮೊದಲೇ ಬಾಲಲ್ಲೇ ಡಕ್ ಔಟ್ ಆದಂಗಾಯ್ತು. ಕ್ಲೀನ್ ಬೌಲ್, ಮಿಡಲ್ ಸ್ಟಂಪ್ ಗಾನ್. ಅಯ್ಯೋ ದೇವ್ರೆ, ಈ ಅಕ್ಕ ತಂಗಿಯರು ಪರಸ್ಪರ ಕಾಗೆ ತರ ಕಿತ್ತಾಡ್ಕೋತಾರೆ ಅಂದ್ರೆ ಕಾಂಪ್ರಮೈಸ್ ಆಗಿ ನಮ್ಮನ್ನೇ ಕಂಗಾಲ್ ಮಾಡ್ತಿದಾರಲ್ಲ. ಅಣ್ಣ, ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದೆಯಾ? ಅಲ್ಲ, ಕಾಂಪ್ರಮೈಸ್ ಆಗಕ್ಕೆ ಬಂದಿದ್ದು ಭೂಮಿಕಾ. ಆದ್ರೆ ನೀನು ಅಪೇಕ್ಷೆ ಮುಖ ನೋಡಿದ್ಯಾ? ಅವಳು ಇನ್ನೂ ಕಾಂಪ್ರಮೈಸ್ ಆಗಿಲ್ಲ. ಅಪೇಕ್ಷೆಗೆ ಸ್ವಂತ ಬುದ್ಧಿ ಅನ್ನೋದಿಲ್ಲ ಸಿಸ್ಟೆ. ಅದೊಂಥರ ಡಸ್ಟ್ಬಿನ್ ತರ, ಯಾರು ಏನೇ ಬಂದು ತುಂಬಿಸಿದ್ರು ತುಂಬಿಸ್ಕೋತಾಳೆ. ಆ ಭೂಮಿಕಾ ಬಂದು ಸಾರಿ ಹ್ಯಾಪಿ ಅಂದ ತಕ್ಷಣ ಅವಳು ಕೋಪ ಎಲ್ಲ ಮಾಯಾಗೋಗ್ಬಿಡ್ತಲ್ಲ. ಇರ್ಲಿ ಬಿಡೋಣ. ಈಗ ಆ ಭೂಮಿಕಾ ತುಂಬಿಸಿರೋ ಕಸನ ಹೊರಗಾಕಿ ನಾವು ಹೊಸ ಕಸ ತುಂಬಿಸಿದ್ರೆ ಆಯ್ತು. ಒಟ್ಟಿನಲ್ಲಿ ಅವಳ ತಲೆಯಲ್ಲಿ ನಾವು ಹಾಕೋ ಕಸ ಸದಾ ಕಾಲ ಇರೋ ಥರ ನೋಡ್ಕೋಬೇಕು. ಅಷ್ಟೇ ನಾವು ಮಾಡಬೇಕಾಗಿರೋ ಕೆಲಸ. ಅದ್ರ ಜೊತೆಗೆ ಸ್ವಲ್ಪ ವಿಷಾನು ಸೇರಿಸ್ಬೇಕು. ऐगिरि नन्दिनि नन्दित मेदिनि विश्व विनोदिनि नन्दनुते गिरिवर विन्ध्य शिरोति निवासिनि विष्णु विलासिनि जिष्णुनुते. ಏನಪ್ಪ ಪೂಜೆ ಐತಲ್ಲ, ಪಟಾಕಿ ಹೊಡೋಣ. ಏಯ್, ಏನೋ ಪಟಾಕಿ ಪಟಾಕಿಯಿಂದ ಇಷ್ಟೊಂದು ಹತ್ರ ಬೀಳ್ತೀಯಾ? ಹೊಡಿಯೋಣ ಇರೋ. ನೀವತ್ತಾನೆ ಹೇಳಿದ್ದು ಪೂಜೆ ಆದ್ಮೇಲೆ ಪಟಾಕಿ ಹೊಡೋಣ ಅಂತ. ದೀಪಾವಳಿ ಹೊಡೆದ್ರ ಬದಲು ಸಂಕ್ರಾಂತಿ ಹೊಡೆದ ಪಟಾಕಿನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.